ಈಗಾಗಲೇ ವಕ್ಫ್ ವಿರುದ್ಧ ಅನೇಕ ಕಡೆ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಅದೇ ರೀತಿಯಾಗಿ ವಕ್ಫ್ ವಿರುದ್ಧ ಚಿಕ್ಕೋಡಿಯಲ್ಲಿ BJP ಪ್ರತಿಭಟನೆ ನಡೆಸಿದೆ. ಚಿಕ್ಕೋಡಿಯ AC ಕಚೇರಿ ಎದುರು ಪ್ರತಿಭಟನೆಗೆ ಕುಳಿತ ಚಿಕ್ಕೋಡಿ BJP ಹಾಗೂ ಸಂಪಾದನಾ ಚರಮೂರ್ತಿ ಮಠದ ಶ್ರೀಗಳ ನೇತೃತ್ವದಲ್ಲಿ ಕಾಂಗ್ರೆಸ್ ವಿರುದ್ಧ ಮತ್ತು ವಕ್ಫ್ ಬೋರ್ಡ್ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಈ ಘಟನೆಯಲ್ಲಿ ನಿಪ್ಪಾಣಿ ಶಾಸಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸ್ಥಳೀಯ ನಾಯಕರು ಭಾಗಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ AC ಕಚೇರಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಹೋರಾಟ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಜಮೀರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳಿಗೆ ಪ್ರೆಷರ್ ಹಾಕಿ ಅವರು ಯಾವ್ದು ಜಮೀನನ್ನ ತೋರಿಸ್ತಾರೋ ಅದು ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಜಮೀರ್ ಅಹ್ಮದ್ ಪ್ರಾಯೋಜಿತ ರಾಜ್ಯ ಸರ್ಕಾರಕ್ಕೆ वक्फ बोर्ड हटाओ, देश बचाओ, वक्फ बोर्ड हटाओ, देश बचाओ, बोलो भारत माता की धिक्कारा धिक्कारा, कांग्रेस सरकार ಧಿಕ್ಕಾರ, ಜಮೀರ್ ಅಹ್ಮದ್ಗೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ की जय जवान जय किसान जय जवान, बोलो भारत माता की, बोलो भारत माता की, बोलो भारत माता की, बोलो भारत माता ವಕ್ಫ್ ಕಾಯ್ದೆ ಮಾಡಿದಂತ ಸರ್ಕಾರಕ್ಕೆ बोलो भारत माता की, कांग्रेस सरकारಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದಂತ ಜಮೀರ್ ಅಹ್ಮದ್ಗೆ ಉದ್ದೇಶಿಸಿ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷರಾದ ಶ್ರೀ ವೀಣಾ ವೈನಿಯವರು ಒಂದು 4 ಮಾತು ಮಾತಾಡಬೇಕು ಕೇಳಿಕೊಳ್ತೇವೆ. बोलो भारत माता की जय. ರೇಷನ್ ಕಾರ್ಡ್ ಎಲ್ಲ ಕಡೆನೂ ರೇಷನ್ ಕಾರ್ಡ್ಗಳು ಕೆಲಸ ಮಾಡ್ತಾರೆ. ಸರ್ಕಾರಿ ನೌಕರು ಅಂತೇಳಿ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಬಡವರು ರೇಷನ್ ಕಾರ್ಡ್ಗೂ ಕೊಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಇದು ಕೂಡ ಅನ್ಯಾಯ ಮಾಡ್ತಾನೆ ಇದ್ದಾರೆ. ಯಾಕಂದರೆ ನಮ್ಮ ಟೈಮಲ್ಲೂ ಕೂಡ ನಾವೆಲ್ಲ ಸರ್ವೆ ಮಾಡಿದ್ವಿ, ಬಟ್ ನಾವು ಈ ರೀತಿ ನಾವು ಯಾವುದೂ ಕೂಡ ಗಮನಕ್ಕೆ ಮಾಡಲಿಲ್ಲ. ಯಾಕಂದರೆ ಇದು ಭಾಳಷ್ಟು, ಯಾಕಂದರೆ ಯಾರಿಗೆ BPL ಕಾರ್ಡ್ ಧಾರಕರಿದ್ದಾರೋ ಅವ್ರಿಗೆ BPL ಕಾರ್ಡ್ಗಳು ಇವತ್ತು ತೊಂದರೆ ಆಗ್ತಾ ಇದ್ದಾವೆ. ಒಂದು ಹಾಸ್ಪಿಟಲೈಸೇಷನ್ ಆಗಬೇಕು ಅಂದರೂ ಅವ್ರ ಕಡೆ BPL ಕಾರ್ಡ್ ಇರೋದಿಲ್ಲ. ಹಾಗಾಗಿ ಇದು ಮಾಡ್ತಾ ಇರೋದು ಕೂಡ ಭಾಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಿದರೆ ವಕ್ಫ್ನ ಜೊತೆಗೆ ಅದು ಕೂಡ ಹೋರಾಟ ಮತ್ತೆ ನಾವು ಮಾಡೋ ಅಂಥ ಪರಿಸ್ಥಿತಿ ತರಬಾರ್ದು ಅಂಥೇಳಿ ಆ ಸಚಿವರಲ್ಲೂ ಕೂಡ ನಾನು ಕೇಳ್ಕೊತಾ ಇದ್ದೆ. ನಿನ್ನೆ G ಪರಮೇಶ್ವರ್ ಮೈಸೂರಲ್ಲಿ ಒಂದು ಮಾತಾಡಿದ್ದಾರೆ. ಇನ್ನೂ ಎಷ್ಟು ದಿನ ಇರುತ್ತೋ ಪರಿಸ್ಥಿತಿಗೆ ಗೊತ್ತಿಲ್ಲ. ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಕೊಂಡ್ಬಿಡಿ, ಪರಿಸ್ಥಿತಿ ಸರಿ ಇದೆ. ಅವರೇ ಹೇಳಿದ್ದಾರೆ ಅಂದರೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದಕ್ಕೆ ಅವರು ಪ್ರೂಫೇ ಕೊಟ್ಟು. ಶಶಿಧರ್ ಕೋಕಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.